ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗುತ್ತಲೇ ಇದೆ. ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಕೈ ಅಭ್ಯರ್ಥಿ ವಿರುದ್ಧ ಜೆಡಿಎಸ್ ಅಭ್ಯರ್ಥಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಮಳವಳ್ಳಿ ಶಿವಣ್ಣ ಮೇಲೆ ಆರೋಪವನ್ನ ಗೋವಿಂದರಾಜ್ ಮಾಡಿದ್ದು, ಕೇಸ್ ಇರೋ ಅಫಿಡವಿಟ್ ಸಲ್ಲಿಸದ ಬಗ್ಗೆ ದೂರನ್ನ ಕೊಡಲಾಗಿದೆಯಂತೆ. ದೂರು ಸಲ್ಲಿಸಿದ್ದಾರೆ ಗೋವಿಂದರಾಜ್. ಅವರ ವಿರುದ್ಧ ಈಗ ಕೈ ಅಭ್ಯರ್ಥಿ ಶಿವಣ್ಣ ಕಿಡಿಕಾರ್ತಿದ್ದಾರಂತೆ. ಗೋವಿಂದರಾಜ್ ಸುಳ್ಳು ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ ಎನ್ನುವಂತಹ ಆಕ್ರೋಶ, ನನ್ನ ಮೇಲಿನ ರಾಜಕೀಯ ದ್ವೇಷದಿಂದ ಪಿತೂರಿ ಮಾಡ್ತಿದ್ದಾರೆ, ನನ್ನ ಮೇಲೆ ಯಾವುದೇ FIR ಇಲ್ಲ, ಇದ್ರೆ ಅದನ್ನ ಸಾಬೀತು ಮಾಡಬೇಕು, ಸುಖ ಸುಮ್ಮನೆ ಆರೋಪ ಮಾಡೋ ಹಾಕಿಲ್ಲ ಅಂತ ಕೈ ಅಭ್ಯರ್ಥಿ ಶಿವಣ್ಣ ಕಿಡಿಕಾರಿದ್ದಾರೆ. ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬಿಡ್ತೀನಿ ನನ್ನ ವಿರುದ್ಧ ಈ ಆರೋಪಗಳನ್ನ ಸಾಬೀತು ಮಾಡಿದ್ರೆ ಅಂತ ಗೋವಿಂದರಾಜ್ಗೆ ಶಿವಣ್ಣ ನೇರ ಸವಾಲ್ ಹಾಕಿದ್ದಾರೆ. ರಾಜ್ಯದಲ್ಲಿ ಪರಿಷತ್ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇದರ ನಡುವೆ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮಳವಳ್ಳಿ ಶಿವಣ್ಣ ಅವರ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಈ ಒಂದು ಆರೋಪಕ್ಕೆ ಮಳವಳ್ಳಿ ಶಿವಣ್ಣ ಅವರು ಕೌಂಟರ್ ಯಾವ ರೀತಿ ಕೊಡ್ತಾರೆ, ಅವರ ಉತ್ತರ ಏನು, ಅವರ ಸ್ಪಷ್ಟನೆ ಏನು ಅನ್ನೋದನ್ನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇವತ್ತು ಮೈತ್ರಿ ಅಭ್ಯರ್ಥಿ ಗೋವಿಂದರಾಜ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಿಮ್ಮ ಮೇಲೆ 3-4 ಕೇಸ್ಗಳಿದ್ದಾವೆ, ನಾಮಿನೇಷನ್ ಫೈಲಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ನಾನು ಮಾನ್ಯ ಗೋವಿಂದರಾಜ್ ಅವರಿಗೆ ಸವಾಲು ಹಾಕ್ತೇನೆ. ಯಾವುದಾದ್ರೂ ಒಂದೇ ಒಂದು FIR ನನ್ನ ಮೇಲೆ ಕರ್ನಾಟಕ ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ ಇದ್ದರೆ ಅದನ್ನು ಪ್ರೂವ್ ಮಾಡಿದ್ರೆ ನಾನು ಏನು ಸವಾಲು ಬೇಕಾದ್ರೂ ಸ್ವೀಕಾರ ಮಾಡ್ತೀನಿ. ಇಲ್ಲ ಅಂದರೆ ಅವ್ರ ನಿವೃತ್ತಿಗೋಸ್ಕರ ಅಂತ ಕೇಳಿ. ಒಂದು 5 ವರ್ಷ ಅವರು 6 ವರ್ಷ MLC ಆಗಿ ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ಪ್ರದರ್ಶನ ಮಾಡಬೇಕಾಯಿತು. ನಾನು ಕೊಟ್ಟಿರುವಂಥ ಕಂಪ್ಲೇಂಟು ಎಗೇನೆಸ್ಟ್ ಅಡಗೂರು ವಿಶ್ವನಾಥರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಮತ್ತು ಮಂಜುನಾಥನ್ ಅವರ ಮಾನನಷ್ಟ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇನೆ. ಅದು MP MLA ಕೋರ್ಟಲ್ಲಿ ಅದು ದಾಖಲಾಗಿದೆ. ಅದಾದ್ರ ಮೇಲೆ ಅವರು ಆ ಕ್ರಿಮಿನಲ್ ಕೇಸ್ ಮೇಲೆ ಅವರು ಇದರ ಮೇಲೆ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿಲ್ಲ. ಹಾಗಾಗಿ ಅದನ್ನೇ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕ್ರಿಮಿನಲ್ ನಾನು ಆರೋಪ ಮಾಡಿದ್ದೇನೆ, ಅಂದರೆ ನಾನು ಕಂಪ್ಲೇಂಟು, ಅವರು ಅಕ್ಯೂಸ್ಡ್, ವಿಶ್ವನಾಥ್ ಆ್ಯಂಡ್ ಮಂಜುನಾಥ್ ಅಕ್ಯೂಸ್ಡ್. ಅದನ್ನು ಅವ್ರ ಮೇಲೆ ಆಗಿರ್ತಕ್ಕಂಥ ಕ್ರಿಮಿನಲ್ ಕೇಸನ್ನು ನಾನೇ ನನ್ನ ನಾಮಿನೇಷನ್ ಫೈಲಲ್ಲಿ ಮೆನ್ಷನ್ ಮಾಡಲಿ? ಇದು ಉನ್ನಾರ ಪಿತೂರಿ. ಮಾನ್ಯ ವಿಶ್ವನಾಥ್ರವರು ಮತ್ತು ಇನ್ನೂ 3-4 ಜನ ಸೇರಿ ಆ ಗೋವಿಂದರಾಜ್ ಅವರಿಗೆ ದಾರಿ ತಪ್ಪಿಸ್ತಕ್ಕಂಥ ಒಂದು ಷಡ್ಯಂತ್ರವನ್ನು 3-4 ದಿವಸ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಸೊ ಇದು ಸಂಪೂರ್ಣ ಸುಳ್ಳು. ನನ್ನ ಮೇಲೆ ಯಾವುದೇ ಥರದ ಒಂದು ಸಣ್ಣ ಆರೋಪ ಕೂಡ ನನ್ನ ಮೇಲಿಲ್ಲ. ಅದು ನಾನು ವಿಶ್ವನಾಥ್ ಮತ್ತು ಮಂಜುನಾಥರ ವಿರುದ್ಧ ಹಾಕಿರ್ತಕ್ಕಂಥ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂಥ ಕೇಸುಗಳು ಅವ್ರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸನ್ನು ನನ್ನ ನಾಮಿನೇಷನಲ್ಲಿ ಮೆನ್ಷನ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಫಾರಮ್ 26 ನಮ್ಮ ವಕೀಲರು ಸಾಬೀತುಪಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಗೋವಿಂದರಾಜು ಅವರು ಮಾಡಿರುವಂಥ ಆರೋಪಕ್ಕೆ ಮಳವಳ್ಳಿ ಶಿವಣ್ಣವರವರ ಸ್ಪಷ್ಟನೆ. ಈಗಾಗಲೇ ಗೋವಿಂದರಾಜು ಅವರು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೊಡಿ, ಸಾಕ್ಷಿಯನ್ನು ಕೊಡಿ, ಎಲ್ಲರೂ ಅದನ್ನು ಪ್ರೂವ್ ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ, ನೀವು ಇಲ್ಲವಾದರೆ ರಾಜಕೀಯ ನಿವೃತ್ತಿನ ತೆಗೆದುಕೊಳ್ಳಿ ಅನ್ನುವಂಥ ಸವಾಲನ್ನು ಹಾಕ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.